ರಾಜ್ಯ ರಾಜಧಾನಿಯಲ್ಲಿ ವರುಣ ಅಬ್ಬರಿಸಿ ಬೊಬ್ಬರಿತಾ ಇದ್ದಾನೆ. ಹೀಗಾಗಿ ರಾಜ್ಯದ ಕೆರೆ ಕಟ್ಟೆಗಳು ತುಂಬಿ ಹರಿತಾ ಇದ್ದು ಕೆಆರ್ಎಸ್ ಮತ್ತು ಹೇಮಾವತಿ ಜಲಾಶಯಗಳು ಹಲವು ವರ್ಷಗಳ ನಂತರ ಫುಲ್ ಭರ್ತಿಯಾಗಿವೆ. ಅಲ್ಲದೆ ಜುಲೈ ತಿಂಗಳಿನಲ್ಲೂ ಕೂಡ ಮಳೆಯ ನಿರೀಕ್ಷೆ ಇದ್ದು ಯಾವುದೇ ಸಂದರ್ಭದಲ್ಲಾದರೂ ಕೂಡ ಜಲಾಶಯಗಳ ಹೊರಹರಿವಿನ ಪ್ರಮಾಣ ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ಪ್ರವಾಹಕ್ಕೆ ಸಿಲುಕಬಹುದಾದಂತಹ ನದಿಯಂಚಿನ 90 ಗ್ರಾಮಗಳ ಪಟ್ಟಿಯನ್ನ ಮಂಡ್ಯ ಜಿಲ್ಲಾಡಳಿತ ಸಿದ್ಧಪಡಿಸಿದೆ. ಹೌದು, ಈ ವರ್ಷ ಕೆಆರ್ಎಸ್ ಜಲಾಶಯಕ್ಕೆ ಜೂನ್ 28ರಂದು ಗರಿಷ್ಠ 73,811 ಕ್ಯೂಸೆಕ್ ಒಳಹರಿವು ಬಂದಿದ್ದು ಜುಲೈ 1ರಿಂದ 1.50 ಲಕ್ಷ ಕ್ಯೂಸೆಕ್ ನೀರನ್ನ ಕಾವೇರಿ ನದಿಗೆ ಬಿಡಲಾಗಿದೆ. ಆದರೆ ಈ ವೇಳೆ ನದಿಯಂಚಿನ ಯಾವುದೇ ಗ್ರಾಮಗಳಿಗೆ ನೀರು ನುಗ್ಗಿಲ್ಲ. ಆದರೆ 1.70 ಲಕ್ಷ ಕ್ಯೂಸೆಕ್ ನೀರನ್ನ ನದಿಯಲ್ಲಿ ಬಿಟ್ಟರೆ 71 ಗ್ರಾಮಗಳು ನೆರೆಗೆ ಸಿಲುಕಬಹುದಂತೆ. ಅಲ್ಲದೆ 1.70 ಕ್ಯೂಸೆಕ್ ಅಧಿಕ ಪ್ರಮಾಣದ ನೀರನ್ನ ಜಲಾಶಯದಿಂದ ಬಿಟ್ಟರೆ ಇನ್ನೂ ಹೆಚ್ಚುವರಿಯಾಗಿ 19 ಗ್ರಾಮಗಳು ಸಮಸ್ಯೆಗೆ ಸಿಲುಕಬಹುದು ಅಂತ ಹೇಳಿ ಅಂದಾಜಿಸಲಾಗಿದೆ. ಹೀಗಾಗಿ ನದಿಯಲ್ಲಿ ಪ್ರವಾಹ ಸಂದರ್ಭದಲ್ಲಿ ಯಾರಾದರೂ ಕೂಡ ಸಮಸ್ಯೆಗೆ ಸಿಲುಕಿದ್ರೆ ಅವರನ್ನ ರಕ್ಷಿಸುವಂತಹ ಸಲುವಾಗಿ ಅಧಿಕಾರಿಗಳು ಸಭೆ ನಡೆಸಿ ಟಾಸ್ಕ್ ಫೋರ್ಸ್ ಅನ್ನು ರಚಿಸಲಾಗಿದೆ. ಇದರಲ್ಲಿ ದುರ್ಬಲ ಮರಗಳು, ರೆಂಬೆ ಕೊಂಬೆಗಳು ತೆರವುಗೊಳಿಸುವಂತೆ ಈಗಾಗಲೇ ಸೆಸ್ಕ್ ಅಧಿಕಾರಿಗಳಿಗೆ ಈಗಾಗಲೇ ಸೂಚನೆ ಕೂಡ ಕೊಡಲಾಗಿದೆ. ಇನ್ನು ಗೃಹ ರಕ್ಷಕ ದಳ ಸಿಬ್ಬಂದಿಗೆ ವಿಶೇಷ ತರಬೇತಿಯನ್ನು ಕೂಡ ನೀಡಲಾಗ್ತಾ ಇದೆ. ಅಲ್ಲದೆ ಸಾಂಕ್ರಾಮಿಕ ರೋಗ ಹರಡದಂತೆ ಎಚ್ಚರವನ್ನು ವಹಿಸಲು ಸೂಚಿಸಲಾಗಿದೆ. ಇನ್ನು ಪ್ರವಾಹ ಸಂಬಂಧ ತಾಲೂಕು ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಜಾಗೃತಿ ಸಭೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಇನ್ನು ಜಿಲ್ಲಾ ಮತ್ತು ತಾಲೂಕು ಕಂಟ್ರೋಲ್ ರೂಮ್ಗಳನ್ನ ಕೂಡ ತೆರೆಯಬೇಕು ಅಂತ ಹೇಳಿ ಸೂಚನೆ ನೀಡಲಾಗಿದೆ. ಇನ್ನು ನೆರೆ ಪರಿಸ್ಥಿತಿ ಬಗ್ಗೆ ಸ್ಥಳೀಯ ಜನರಿಗೆ ಅರಿವನ್ನ ಕೂಡ ಮೂಡಿಸಲಾಗ್ತಾ ಇದೆ. ಇನ್ನು ಕಾಳಜಿ ಕೇಂದ್ರಗಳು ಮತ್ತು ಗೋಶಾಲೆಗಳನ್ನ ತೆರೆಯಬೇಕು. ಜೊತೆಗೆ ಮಳೆ ಮಾಹಿತಿಯನ್ನ ಕಾಲಕಾಲಕ್ಕೆ ಜನರಿಗೂ ಕೂಡ ನೀಡಬೇಕಂತ ಕೂಡ ಸೂಚಿಸಲಾಗಿದೆ. ಇನ್ನು ರಕ್ಷಣಾ ಪರಿಕರಗಳನ್ನ ಸುಸಜ್ಜಿತವಾಗಿ ಇಟ್ಕೊಳ್ಬೇಕು. ಹಾಗೆ ಚರಂಡಿಗಳನ್ನ ಆಗಾಗ ಕ್ಲೀನ್ ಮಾಡ್ತಾ ಇರಬೇಕು ಅಂತ ಹೇಳಿ ಸೂಚನೆ ಕೂಡ ನೀಡಲಾಗಿದೆ.